ನಾಳೆ ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣ ಯಾವ ರಾಶಿಗಳ ಮೇಲೆ ಯಾವೆಲ್ಲ ರೀತಿ ಪ್ರಭಾವ ಬೀರುತ್ತೆ, ಜೊತೆಗೆ ಈ ವಿಷಯದ ಬಗ್ಗೆ ಜ್ಯೋತಿಷಿಗಳು ವಿಜ್ಞಾನಿಗಳು ಹೇಳೋದೇನು, ಯಾವೆಲ್ಲ ಪ್ರಮುಖ ದೇವಸ್ಥಾನಗಳು ಬಂದ್, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ನಾಳೆ ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣ ಗೋಚರಿಸಲಿದೆ. ಭಾದ್ರಪದ ಪೂರ್ಣಿಮೆ ದಿನ ಚಂದ್ರಗ್ರಹಣ ಆಗಲಿದ್ದು ರಕ್ತವರ್ಣದಲ್ಲಿ ಚಂದಿರ ಗೋಚರಿಸಲಿದ್ದಾನೆ. ಅತ್ಯಂತ ಸುದೀರ್ಘ ರಾಹುಗ್ರಸ್ತ ಚಂದ್ರಗ್ರಹಣ ಇದಾಗಲಿದ್ದು 3.5 ಗಂಟೆಗಳ ಕಾಲ ಚಂದ್ರಗ್ರಹಣ ಗೋಚರಿಸಲಿದೆ. ನಾಳೆ ಭಾದ್ರಪದ ಪೂರ್ಣಿಮೆಯ ದಿನ ಗ್ರಹಣ ಪ್ರಾರಂಭವಾಗಲಿದ್ದು ಸೆಪ್ಟೆಂಬರ್ 8ರ ಮಧ್ಯರಾತ್ರಿ ಕೊನೆಗೊಳ್ಳುತ್ತದೆ. ನಾಳೆ ರಾತ್ರಿ 9:57ಕ್ಕೆ ಸ್ಪರ್ಶಕಾಲ, ಸೆಪ್ಟೆಂಬರ್ 8ರ ಮಧ್ಯರಾತ್ರಿ 1:26ಕ್ಕೆ ಮೋಕ್ಷ ಕಾಲ ಆಗಲಿದೆ. ರಾತ್ರಿ 11ರಿಂದ 12:22ರವರೆಗೆ ಗ್ರಹಣ ಉತ್ತುಂಗಕ್ಕೆ ಏರಲಿದೆ. ಒಟ್ಟು 3 ಗಂಟೆ 28 ನಿಮಿಷ 2 ಸೆಕೆಂಡ್ ರಕ್ತವರ್ಣದಲ್ಲಿ ಚಂದಿರ ಗೋಚರಿಸಲಿದ್ದಾನೆ. ಭಾರತದಲ್ಲಿ ಎಲ್ಲೆಡೆ ಗ್ರಹಣ ಗೋಚರಿಸಲಿದೆ. ನಾಳೆ ಮಧ್ಯಾಹ್ನ 12:57ಕ್ಕೆ ಸೂತಕ ಅವಧಿ ಪ್ರಾರಂಭವಾಗಲಿದ್ದು ಗ್ರಹಣ ಮುಗಿದ ತಕ್ಷಣ ಸೂತಕ ಅವಧಿಯು ಕೊನೆಗೊಳ್ಳಲಿದೆ. ನಾಳೆ ವರ್ಷದ 2ನೇ ರಕ್ತ ಚಂದ್ರಗ್ರಹಣ ಗೋಚರಿಸಲಿದ್ದು ಯಾವ ರಾಶಿಗಳ ಮೇಲೆ ಪರಿಣಾಮ ಬೀರಲಿದೆ, ಗ್ರಹಣ ದೋಷದಿಂದ ಪಾರಾಗೋಕೆ ಏನು ಮಾಡಬೇಕು, ಗ್ರಹಣದ ವೇಳೆ ಆಹಾರ ಸೇವನೆ ಮಾಡಬಹುದಾ ಇಲ್ವಾ ಎಂಬುದನ್ನ ರಾಜಗುರು ದ್ವಾರಕನಾಥ ಗುರೂಜಿ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಯಾರಿಗೆಲ್ಲ ಶುಭ ಯಾರಿಗೆಲ್ಲ ಅಶುಭ, ಅಪಾಯ ತಂದೊಡ್ಡುತ್ತಾ ರಕ್ತ ಚಂದ್ರಗ್ರಹಣ, ಗ್ರಹಣ ದೋಷದಿಂದ ಪಾರಾಗಲು ಪರಿಹಾರ ಏನು, ಯಾವ ಕಾರ್ಯ ಮಾಡಿದರೆ ಪುಣ್ಯ ಫಲ ಪ್ರಾಪ್ತಿ ಅನ್ನೋದನ್ನ ಧಾರ್ಮಿಕ ಚಿಂತಕರು ಮಾಹಿತಿ ನೀಡಿದ್ದಾರೆ. ಇದು ಚಂದ್ರಗ್ರಹಣ. ಚಂದ್ರ ಅಂತಂದ್ರೆ ದೇವಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ದುರ್ಗಾಸ್ತುತಿ, ದುರ್ಗಾ ಜಪ, ಚಂಡಿಕಾ ಪಾರಾಯಣವಾಗಲಿ, ಮಧ್ಯರಾತ್ರಿಯಲ್ಲಿ ಯಾವ ದೇವಿಯನ್ನು ಪ್ರಾರ್ಥನೆ ಕೂಡ ಮಾಡಿದರೆ ನಿಮಗೆ ಸಿದ್ಧಳಾಗಿ ನಿಮ್ಮ ಕಲ್ಯಾಣ ಉಂಟು ಮಾಡ್ತಾಳೆ. ಯಾವಾಗಲೂ ಸೂರ್ಯಗ್ರಹಣದಲ್ಲಿ ಆದಿತ್ಯ ರುದ್ರ ಪ್ರಾರ್ಥನೆ ಮಾಡಬೇಕು. ಚಂದ್ರಗ್ರಹಣ ಬಂದಾಗ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಚಂಡಿಕಾ ಮಹಾಲಕ್ಷ್ಮಿ, ಶಾರದಾ ಪರಮೇಶ್ವರನ ಪ್ರಾರ್ಥನೆ ಮಾಡಿದರೆ ಶಾರದಾಂ ಬುದ್ಧಿದಾತು ಅಂತ ಹೇಳಿದ್ದಾರೆ. ಚಂದ್ರಗ್ರಹಣದ ದೋಷದಿಂದ ಯಾವುದಾದ್ರೂ ದುಃಖ ಬರುವುದಿದ್ದರೆ ದುರ್ಗಾ ಹರದಿ ದುಃಖ ಅಂತ ಹೇಳಿದ್ದಾಳೆ. ಒಂದು ನಾವೇ ಅಲ್ಲಿ ಹೋಗ್ತೇವೆ, ನಾವೇ ತೂತಾಗ್ಬೋದು, ಬಿರುಗಾಳಿ ಬರ್ಬೋದು, ಹರಿಗೆ ಕೊಚ್ಕೊಂಡು ಹೋಗ್ಬೋದು. ಆದರೆ ನಮ್ಮನ್ನು ದಡತರಿಸೋಳು ದುರ್ಗಾ ಪರಮೇಶ್ವರನೇ. ದುರ್ಗಾ ಸೂಕ್ತವನ್ನು ಪಾರಾಯಣ ಮಾಡೋದು ಅತ್ಯುತ್ತಮವಾದ ಪ್ರಾರಂಭವಾಗುತ್ತೆ. ದಡ ಮುಟ್ಟಿಸ್ತಾಳೆ. ಎಲ್ಲೂ ದುರ್ಗಾದೇವಿ ಪ್ರಾರ್ಥನೆ ಮಾಡೋಣ. ನಮಗೆ ಒಳ್ಳೆಯದಾಗೋದೇ ಕೆಟ್ಟದಾಗಬಾರ್ದು. ನಮಗೆ ವಿಪರೀತ ಗೆಲುವು ಬಂದಾಗ ಅಧಿಕ ಪ್ರಸಂಗಕ್ಕೆ ಹೋಗಿ ತನ್ನನ್ನೇ ತಾನು ಹಾಳು ಮಾಡಿಕೊಳ್ಳುವಂಥದ್ದು. ನೀವು ನಿಮ್ಮಷ್ಟಕ್ಕೆ ನಿಮ್ಮ ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಬನ್ನಿ, ಒಳ್ಳೆಯದಾಗ್ತದೆ ಅಂತೇಳಿ. ಸೆಪ್ಟೆಂಬರ್ 7ರಂದು ಸಂಪೂರ್ಣ ರಕ್ತಚಂದ್ರಗ್ರಹಣ ಸಂಭವಿಸಲಿದೆ. ನಭೋಮಂಡಲದ ಈ ವಿಸ್ಮಯದ ಬಗ್ಗೆ ವಿಜ್ಞಾನಿಗಳು ಪಬ್ಲಿಕ್ ಟಿವಿ ಜೊತೆಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ರಕ್ತಚಂದ್ರಗ್ರಹಣ ಹೇಗೆ ಸಂಭವಿಸುತ್ತೆ ಅನ್ನೋದನ್ನ ವಿವರಿಸಿದ್ದಾರೆ. ಜೊತೆಗೆ ಚಂದ್ರಗ್ರಹಣದ ವೀಕ್ಷಣೆಗೆ ಯಾವ ಸಾಧನ ಬೇಕಿಲ್ಲ, ಬರಿಗಣ್ಣಿನಲ್ಲಿಯೇ ನೋಡಬಹುದು ಅಂಥೇಳಿ ನೆಹರು ತಾರಾಲಯದ ನಿರ್ದೇಶಕ ಗುರುಪ್ರಸಾದ್ ಮಾಹಿತಿ ಕೊಟ್ಟಿದ್ದಾರೆ. ಚಂದ್ರಗ್ರಹಣವನ್ನ ನೇರವಾಗಿ ಬರಿಗಣ್ಣಿಂದ ನೋಡಬಹುದು, ಏನು ತೊಂದರೆ ಇಲ್ಲ. ರಾತ್ರಿ ವೇಳೆನಲ್ಲಿ ಕಾಣಿಸುತ್ತೆ. ನೀವು ಚಂದ್ರನ ರಕ್ತವರ್ಣದ ಚಂದ್ರನ ನೋಡಿದ್ರೆ ಏನು ಆಗಲ್ಲ. ಇದು ಭೂಮಿಯ ರಾತ್ರಿಯ ವೇಳೆನಲ್ಲಿ ಕಾಣಿಸೋದ್ರಿಂದ ಭಾರತದಲ್ಲಿರೋರು ಯಾವ ಭಾಗದಲ್ಲಿರೋರಾದರೂ ಬಹುಮಟ್ಟಿಗೆ ಇದನ್ನು ನೋಡ್ಬೋದು, ಏನೂ ತೊಂದರೆ ಇಲ್ಲ. ಸಂಪೂರ್ಣ ಚಂದ್ರಗ್ರಹಣ ಪ್ರಾರಂಭ ಆದಾಗ ಹಾಗಾದರೆ ಪೂರ್ತಿ ಕಪ್ಪಗಾಗಿ ಹೋಗುತ್ತಾ? ಇಲ್ಲ. ಸಂಪೂರ್ಣ ಚಂದ್ರಗ್ರಹಣದ ವೇಳೆನಲ್ಲೂ ಚಂದ್ರ ನಮಗೆ ಕಾಣಿಸ್ತಾನೆ, ಆದರೆ ಅದು ರಕ್ತವರ್ಣದ ಚಂದ್ರನಾಗಿ ಕಾಣಿಸ್ತಾನೆ. ಕಾಪರಿ ರೆಡ್ ಮೂನ್ ಅಂತ ಹೇಳ್ತಾರೆ, ಬ್ಲಡ್ ಮೂನ್ ಅಂತಲೂ ಹೇಳ್ತಾರೆ, ರಕ್ತವರ್ಣದ್ದು ಅಂತ. ಇದು ಯಾಕಪ್ಪ ಅಂದರೆ ಭೂಮಿ ಚಂದ್ರ ಹಾಗೂ ಸೂರ್ಯರ ನಡುವೆ ಬಂದರು ನೋಡಿ. ಇದು ಚಂದ್ರಗ್ರಹಣ ಆಗೋದು ಈ ರೀತಿ. ಸೂರ್ಯ ಇಲ್ಲಿದೆ, ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳ್ತಾ ಇದೆ, ಆದರೆ ಚಂದ್ರ ಇಲ್ಲಿದ್ದಾನೆ, ಭೂಮಿಯ ಹಿಂಭಾಗದಲ್ಲಿದ್ದಾನೆ. ಹೀಗಾಗಿ ಭೂಮಿ ಚಂದ್ರನನ್ನು ಸೂರ್ಯನ ಬೆಳಕಿನಿಂದ ಮರೆ ಮಾಡಿಬಿಟ್ಟಿದೆ. ನಾಳೆ ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣ ಹಿನ್ನೆಲೆ ಪ್ರಸಿದ್ಧ ದೇವಾಲಯಗಳು ಬಂದಾಗಲಿವೆ. ಗ್ರಹಣ ದಿನ ದೇವರಿಗೂ ದಿಗ್ಬಂಧನ ಹಾಕಲಾಗಿದೆ. ಬೆಂಗಳೂರಿನ ಗಾಳಿ ಆಂಜನೇಯ ದೇವಸ್ಥಾನ ಮಧ್ಯಾಹ್ನ 3 ಗಂಟೆಗೆ ಬಂದಾಗಲಿದೆ. ಬನಶಂಕರಿ ದೇಗುಲ ಸಂಜೆ 6 ಗಂಟೆಗೆ ಬಂದಾಗಲಿದೆ. ಕಾಡು ಮಲ್ಲೇಶ್ವರ ದೇವಸ್ಥಾನ ಮಧ್ಯಾಹ್ನ 12:20ಕ್ಕೆ ಬಂದಾಗಲಿದೆ. ಗವಿಪುರಂನ ಗವಿಗಂಗಾಧರ ದೇವಸ್ಥಾನ ಬೆಳಗ್ಗೆ 11 ಗಂಟೆಗೆ ಬಂದಾಗಲಿದ್ದು ಅಣ್ಣಮ್ಮ ದೇವಾಲಯ ಸಂಜೆ 8 ಗಂಟೆಗೆ ಬಂದ್ ಆಗಲಿದೆ. ಇದರ ಜೊತೆಗೆ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ ಮಧ್ಯಾಹ್ನ 12:30ಕ್ಕೆ, ಮೈಸೂರಿನ ಚಾಮುಂಡಿ ದೇಗುಲ ರಾತ್ರಿ 9:30ಕ್ಕೆ, ಚಿಕ್ಕಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಸಂಜೆ 4 ಗಂಟೆಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸಂಜೆ 5, ಧರ್ಮಸ್ಥಳ ದೇಗುಲ ಸಂಜೆ 7ಕ್ಕೆ, ಮಂಗಳೂರಿನ ಕುದ್ರೋಳಿ ದೇಗುಲ ರಾತ್ರಿ 8ಕ್ಕೆ, ಕದ್ರಿ ದೇಗುಲ ಸಂಜೆ 6:30ಕ್ಕೆ ಬಂದ್ ಆಗಲಿದೆ. ಮಂತ್ರಾಲಯ ದೇಗುಲದಲ್ಲಿ ಮಾತ್ರ ಎಂದಿನಂತೆ ದರ್ಶನ ಇರಲಿದೆ. ಚಂದ್ರಗ್ರಹಣ ಅಂತಕ್ಕಂಥ ಬಹಳ ವಿಶೇಷವಾದ ಒಂದು ಸಂಗತಿ ಇರತಕ್ಕಂಥದ್ದು. ಹಾಗೆ ರಾತ್ರಿ 9:30ರಿಂದ 1 ಗಂಟೆ 27 ನಿಮಿಷದವರೆಗೂ ಗ್ರಹಣ ಇರುತ್ತೆ. ಅದೇ ಕೆಲವು ದೇವಸ್ಥಾನಗಳಲ್ಲಿ ಸಂಪ್ರದಾಯದಂತೆ ಪೂಜೆ ಪುನಸ್ಕಾರಗಳಿರುತ್ತೆ. ನಮ್ಮ ದೇವಸ್ಥಾನದಲ್ಲಿ ಗ್ರಹಣ ಸ್ಪರ್ಶಕಾಲ ಹಾಗೂ ಮೋಕ್ಷ ಕಾಲದಲ್ಲಿ ಅಭಿಷೇಕ ನಡೀತಕ್ಕಂಥ ಬಹಳ ವಿಶೇಷವಾದ ಸಂಗತಿ. ಭಾನುವಾರದ ಬೆಳಗ್ಗೆ
ಬೆಳಿಗ್ಗೆ ಪೌರ್ಣಮಿ ಆದ್ದರಿಂದ ನಮ್ಮ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಯುತ್ತೆ. ನಮ್ಮ ದೇವಸ್ಥಾನದಲ್ಲಿ ಸಾರ್ವಜನಿಕವಾಗಿ ಯಾವುದೇ ಪೂಜೆ ಪುನಸ್ಕಾರಾದಿಗಳು ಆವತ್ತಿನ ದಿವಸ ನಡೆಯೋದಿಲ್ಲ. ರಾಹುಗ್ರಸ್ತ ಚಂದ್ರಗ್ರಹಣ, ಇದಕ್ಕೆ 6 ಗಂಟೆಗಳ ಮುಂಚಿತವಾಗಿ ಗ್ರಹಣದ ನಿಮಿತ್ತ ಯಾವುದೇ ಪೂಜೆ ಪುನಸ್ಕಾರಗಳಾಗಲಿ ನೈವೇದ್ಯಗಳಾಗಲಿ ಇರೋದಿಲ್ಲ. ಆದ್ದರಿಂದ ಸಂಜೆ 4:15 6 ಗಂಟೆವರೆಗೂ ರಾಹುಕಾಲ ಪೂಜೆ ಇರೋದ್ರಿಂದ ರಾಹುಕಾಲ ಪೂಜಾ ನಂತರ ಭಕ್ತಾದಿಗಳಿಗೆ ದೇವಸ್ಥಾನ ಬಾಗಿಲು ಹಾಕಿರ್ತೀವಿ, ದರ್ಶನ ಇರೋದಿಲ್ಲ. ನಾಳೆ ರಾತ್ರಿ ವರ್ಷದ 2ನೇ ಮತ್ತು ಕೊನೆಯ ಚಂದ್ರಗ್ರಹಣ ಸಂಭವಿಸಲಿದೆ. ಗ್ರಹಣದ ವೇಳೆ ಗರ್ಭಿಣಿ ಸ್ತ್ರೀಯರ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಆದರೆ ವೈಜ್ಞಾನಿಕವಾಗಿ ನೋಡಿದ್ರೆ ಅಂತಹ ಯಾವುದೇ ಪರಿಣಾಮ ಬೀರಲ್ಲ ಅಂತಿದ್ದಾರೆ ಸ್ತ್ರೀ ರೋಗ ತಜ್ಞರು. ಗ್ರಹಣದ ದಿನ ನಾರ್ಮಲ್ ಡೆಲಿವರಿಯನ್ನು ತಡೆಯೋಕೆ ಸಾಧ್ಯ ಇಲ್ಲ. ಸಿ ಸೆಕ್ಷನ್ ಮಾಡಿಸ್ಕೊಳ್ಳೋರು ಗ್ರಹಣದ ದಿನ ಬೇಡ ಅಂತ ವೈದ್ಯರ ಬಳಿ ಮನವಿ ಮಾಡಿದ್ದಾರಂತೆ. ಗ್ರಹಣ ಅಂತ ಗರ್ಭಿಣಿಯರು ಹೆಚ್ಚು ಕಾಲ ಉಪವಾಸ ಮಾಡಿದ್ರೆ ಮಗುವಿಗೆ ಸಮಸ್ಯೆ ಆಗುತ್ತೆ. ಉಪವಾಸ ಮಾಡುವ ಅಗತ್ಯ ಇರೋದಿಲ್ಲ. ಗರ್ಭಿಣಿಯರು ಎಂದಿನಂತೆ ಇರುವ ಹಾಗೆ ಗ್ರಹಣದ ದಿನ ಇದ್ರೆ ಉತ್ತಮ ಅಂತಿದ್ದಾರೆ ವೈದ್ಯರು. ಈಗ ಸಹಜ ಪ್ರಸವ ಇರುವಂಥ ಸಂದರ್ಭಗಳಲ್ಲಿ ಯಾರೂ ಏನೂ ಮಾಡೋಕ್ಕಾಗಲ್ಲ. ನೋವು ಬಂದಾಗ ಡೆಲಿವರಿ ಆಗೇ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ನಾವು ಅಂಥದೇ ಸಂದರ್ಭದಲ್ಲೂ ಕೂಡ ನಾವು ಹೆರಿಗೆ ಮಾಡಲೇಬೇಕಾಗತ್ತೆ. ಆದರೆ ಕೆಲವು ಸಲ ಏನಾಗುತ್ತೆ, ನಾವು ಇದನ್ನು ಪ್ಲ್ಯಾನ್ಡ್ ಡೆಲಿವರಿ ಆದಾಗ, ಕೆಲವು ಸಲ ಅಪಾಯಕಾರಿ ಗರ್ಭಧಾರಣೆಗಳು ಈ ಥರ ಎಲ್ಲ ಇದ್ದಾಗ ನಾವೇನೇ ಎಲೆಕ್ಟಿವ್ ಸಿಸೇರಿಯನ್ ಅಂತ ಹೇಳಿದಾಗ ಅದನ್ನು ನಾವು ಆಪ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಡೇಟನ್ನು 1-2 ದಿವಸ ಈ ಕಡೆ ಆ ಕಡೆ ಹೆಚ್ಚು ಕಡಿಮೆ ಮಾಡಿದರೆ ಅದರಿಂದ ಹೆಚ್ಚಿಗೆ ತೊಂದರೆ ಏನೂ ಆಗೋದಿಲ್ಲ. ಕೆಲವು ಸಲ ನಾವು ಉಪವಾಸ, ಕೆಲವು ಸಲ ಡಯಾಬಿಟಿಸ್ ಎಲ್ಲ ಇದ್ದಾಗ, ಹೆಚ್ಚಿನ ಹೊತ್ತು ಉಪವಾಸ ಇದ್ದಾಗ ಸುಸ್ತಾಗೋದು, ಅಷ್ಟೆಲ್ಲ ಕಷ್ಟಪಟ್ಕೊಂಡು ಅವರು ಉಪವಾಸ ಇರಬೇಕು ಅಂತ ಎಲ್ಲೂ ಏನೂ ಹೇಳಿಲ್ಲ. ಮತ್ತು ಆ ಸಮಯದಲ್ಲಿ ಊಟ ತಿಂಡಿ ಮಾಡಿದರೂ ಕೂಡ ಈಗ ಅದನ್ನೆಲ್ಲ ಊಟ ಅದೆಲ್ಲ ಮಾಡಿದವರು ಎಲ್ಲರೂ ಅದನ್ನೇನು ಅನುಸರಿಸಲ್ಲ. ಪ್ರಪಂಚದಾದ್ಯಂತ ನೀವು ನೋಡಿದಾಗ ಈ ರೀತಿ ಎಲ್ಲರೂ ಉಪವಾಸ ಇರೋದು ಈ ಥರ ಮಾಡೋದನ್ನು ನಾವೇನು ನೋಡಿಲ್ಲ. ಧರ್ಮಸ್ಥಳದ ಬುರುಡೆ ರಹಸ್ಯ ಬಗೆದಷ್ಟು ಬಯಲಾಗುತ್ತಿದೆ. ಎಸ್ಐಟಿ ಅಧಿಕಾರಿಗಳು ಬುರುಡೆ ಗ್ಯಾಂಗ್ನ ವಿಚಾರಣೆ ಮುಂದುವರೆಸಿದ್ದಾರೆ. ನೋಟಿಸ್ ನೀಡಿ 4 ವಿಚಾರಣೆಗೆ ಕರೆಸಿಕೊಂಡಿರುವ ಎಸ್ಐಟಿ ಅಧಿಕಾರಿಗಳು ತಲೆ ಬುರುಡೆಗೆ ಸಂಬಂಧಪಟ್ಟಂತೆಯೇ ವಿಚಾರಣೆ ನಡೆಸಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ಯೂಟ್ಯೂಬರ್ ಅಭಿಷೇಕ್, ಸೌಜನ್ಯಳ ಮಾವ ವಿಠಲ್ ಗೌಡರ ಸುದೀರ್ಘ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ಬಳಿಕ ಎಸ್ಐಟಿ ಕಚೇರಿಯಲ್ಲಿ 4 ಉಳಿಯಲು ವ್ಯವಸ್ಥೆ ಮಾಡಿದ್ದು ಇಂದು ಕೂಡ 4 ವಿಚಾರಣೆ ಮುಂದುವರೆದಿದೆ. ಇಂದು ಯೂಟ್ಯೂಬರ್ ಅಭಿಷೇಕ್ಗೆ 4ನೇ ದಿನ, ಜಯಂತ್ಗೆ 3ನೇ ದಿನ, ವಿಠಲ ಗೌಡನಿಗೆ 2ನೇ ದಿನದ ವಿಚಾರಣೆ ನಡೆದಿದೆ. ಈ ನಡುವೆ ಧರ್ಮಸ್ಥಳದ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇರಳದ ಕಮ್ಯುನಿಸ್ಟ್ ಪಕ್ಷದ ಸಂಸದನಿಗೆ ಸಂಕಷ್ಟ ಎದುರಾಗಿದೆ. ಆರೋಪಿ ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ ಕೇರಳ ಎಂಪಿ ಎದುರು ಬುರುಡೆ ಇಟ್ಟಿದ್ದ ಬಗ್ಗೆ ಎಸ್ಐಟಿ ತನಿಖೆಯಲ್ಲಿ ಬಯಲಾಗಿದೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಕೇರಳದ ಸಂಸದ ಸಂತೋಷ್ ಕುಮಾರ್ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಸೌಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಪಡೆದಿರುವ ಉದಯ್ ಕುಮಾರ್ ಜೈನ್ ದಯಾಮರಣಕ್ಕೆ ಮನವಿ ಮಾಡಿದ್ದಾರೆ. ರಾಷ್ಟ್ರಪತಿಗಳಿಗೆ ದಯಾಮರಣಕ್ಕೆ ಪತ್ರ ಬರೆದಿದ್ದಾರೆ. ಸೌಜನ್ಯ ಪ್ರಕರಣದಲ್ಲಿ ನನ್ನ ಹೆಸರಿನ ಉದ್ದೇಶಪೂರ್ವಕವಾಗಿ ಸೇರಿಸಲಾಗಿದೆ. ಸಂತೋಷ್ ರಾವ್ ಆರೋಪಿ ಅಂತ ಬೆಳ್ತಂಗಡಿ ಪೊಲೀಸರು ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದರು. ಸಿಐಡಿ ಹಾಗೂ ಸಿಬಿಐ ತನಿಖೆಯಲ್ಲಿ ನನ್ನ ವಿರುದ್ಧ ಎಫ್ಐಆರ್ ದಾಖಲಾಗಿಲ್ಲ. 13 ವರ್ಷಗಳಿಂದ ನನ್ನ ಹೆಸರನ್ನ ಸುಮ್ಮನೆ ಸೇರಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಜೊತೆಗೆ ಸಮಾಜದಲ್ಲಿ ನನ್ನನ್ನು ಅನುಮಾನದ ದೃಷ್ಟಿಯಲ್ಲಿ ನೋಡ್ತಾರೆ. ಪ್ರಕರಣದಲ್ಲಿ ನಾನು ನಿರ್ದೋಷಿ ಅಂತ ಸಾಬೀತುಪಡಿಸೋಕೆ ಬ್ರೈನ್ ಮ್ಯಾಪಿಂಗ್ ಮಾಡಿಸಿದ್ದೇನೆ. ಈ ನಿಟ್ಟಿನಲ್ಲಿ ನನಗೆ ನ್ಯಾಯ ಅಥವಾ ದಯಾಮರಣ ನೀಡಬೇಕು ಅಂತ ಉದಯ್ ಜೈನ್ ಮನವಿ ಮಾಡಿದ್ದಾರೆ. ಧರ್ಮಸ್ಥಳದ ಬುರುಡೆ ಹೆಸರಿನಲ್ಲಿ ನನ್ನ ಹೆಸರನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಸಂಸದ ಸಸಿಕಾಂತ್ ಸೆಂಥಿಲ್ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. 42ನೇ ಎಸಿಎಂ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಸೆಂಥಿಲ್ ಪಿಸಿಆರ್ ಫೈಲ್ ಅನ್ನು ಮಾಡಿದ್ದಾರೆ. ಸೆಪ್ಟೆಂಬರ್ 11ಕ್ಕೆ ವಿಚಾರಣೆ ನಿಗದಿಯಾಗಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿದ ಸಂಸದ ಸೆಂಥಿಲ್ ಜನಾರ್ದನ್ ರೆಡ್ಡಿ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಕರ್ನಾಟಕದ ಸಂಪತ್ತು ಲೂಟಿ ಮಾಡಿ ಜೈಲು ಶಿಕ್ಷೆಯನ್ನು ಅನುಭವಿಸಿರುವ ವ್ಯಕ್ತಿ ನನ್ನ ಮೇಲೆ ಆಧಾರರಹಿತ ಆರೋಪ ಮಾಡಿದ್ದಾರೆ. ಅವರ ವಿರುದ್ಧ ಕೋರ್ಟ್ನಲ್ಲಿ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದೇನೆ. ಕೋರ್ಟ್ನಲ್ಲಿ ಬಂದು ಉತ್ತರ ಕೊಡ್ಲಿ ಅಂತ ಹೇಳಿದ್ದಾರೆ. ಈ ನಡುವೆ ಮಾನನಷ್ಟ ಮೊಕದ್ದಮೆಯ ಕೇಸ್ನಲ್ಲಿ ಕಾನೂನು ಹೋರಾಟಕ್ಕೆ ಸಿದ್ಧ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಕೂಡ ತಿಳಿಸಿದ್ದಾರೆ. ಇದು ಡೈಲಿ ಅತಿ ಮೀರಿ ದಾಟಿ ಹೋಗ್ತಾ ಇದೆ. ಸೊ ಹಾಗಾಗಿ ಇವತ್ತು ನಾವು ಲೀಗಲಿ ಅವರಿಗೆ ಕ್ರಿಮಿನಲ್ ಡಿಫಮೇಷನ್ ಹಾಕಿದ್ದೀವಿ. ಇದು ಮುಂದೆ ಅವರಿಗೆ ಕೋರ್ಟಿಗೆ ಬಂದು ಅವ್ರಿಗೆ ಹೇಳಿ, ಕರ್ನಾಟಕದ ಸಾವಿರಾರು ಕೋಟಿ ಸಂಪತ್ತನ್ನು ಲೂಟಿ ಮಾಡಿ 7 ವರ್ಷ ಜೈಲಿಗೆ ಹೋಗಿರುವರು ಅವರು ಇಲ್ಲಿ ಪೊಲಿಟಿಕಲ್ ರೆಲ್ಮ್ ಅಲ್ಲಿ ಬಂದು ಅವರು ಮಾಡ್ತಾ ಇದಾರ ಅಂತ ಕೂಡ ಗೊತ್ತಿಲ್ಲ. ಬಹಳ ಸ್ಪಷ್ಟವಾಗಿ ಹೆಸರನ್ನ ತಗೊಂಡೇ ನಾನು ಮಾತಾಡಿರುವಂತದ್ದು. ರಾಷ್ಟ್ರ ಮಟ್ಟದಲ್ಲಿ ಎಂಕ್ವೈರಿಗಳಾದ್ರೆ ಖಂಡಿತವಾಗ್ಲೂ ಕೂಡ ಆಟೋಮೆಟಿಕ್ ಆಗಿ ಪ್ರತಿಯೊಂದು ಸಾಕ್ಷ್ಯಾಧಾರಗಳು ಅವ್ರ ಕೈ ಸಸಿಕಾಂತ್ ಸೆಂಥಿಲ್ ಪ್ರಾಮಾಣಿಕ ಅನ್ನೋದಾಗಿದ್ರೆ ಮುಖ್ಯಮಂತ್ರಿಗಳಿಗೆ ರೈಟಿಂಗ್ ಅಲ್ಲಿ ಯಾವ ರೀತಿ ಕೋರ್ಟಲ್ಲಿ ಒಂದು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದ್ದಾರೆ ಆ ರೀತಿಯಲ್ಲಿ ಹೋಗಿ NIA ಮತ್ತು CBIಗೆ ಕೊಟ್ರೆ ಇವತ್ತು ಅವ್ರು ಏನನ್ನೋದನ್ನ ಈ ದೇಶಕ್ಕೆ ತೋರಿಸ್ಕೊಡಕ್ಕಾಗುತ್ತೆ.
ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಧರ್ಮಸ್ಥಳ ಚಲೋ ನಡೆಸಿದ್ರು. ಕುಣಿಗಲ್ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ನೇತೃತ್ವದಲ್ಲಿ ಸುಮಾರು 300 ಕಾರುಗಳಲ್ಲಿ ಧರ್ಮಸ್ಥಳ ಚಲೋ ನಡೆಸಿದ್ರು. ಧರ್ಮಸ್ಥಳ ಚಲೋದಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ಗೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಹಲವರು ಸಾಥ್ ಕೊಟ್ಟರು. ಧರ್ಮಸ್ಥಳಕ್ಕೆ ತೆರಳಿ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ದರ್ಶನ ಪಡೆದರು. ಮಂಜುನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿಯಾದ ಶಾಸಕ ಡಾಕ್ಟರ್ ರಂಗನಾಥ್ ಧರ್ಮಸ್ಥಳ ಪರ ಇರುವುದಾಗಿ ಹೇಳಿದ್ರು. ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿದ್ದು ಇಬ್ಬರಿಗೆ ಗಂಭೀರ ಗಾಯಗಳಾಗಿವೆ. ರಾಯಚೂರು ನಗರದ ಗಂಗಾನಿವಾಸ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು ಹಳೆ ದ್ವೇಷ ಹಿನ್ನೆಲೆ ಇಬ್ಬರು ಯುವಕರಿಂದ ಕಲ್ಲು ತೂರಾಟ ನಡೆದಿದೆ. ಮಳಿಗೆಯೊಂದರ ಟೆರೆಸ್ ಮೇಲೆ ನಿಂತು ಪ್ರಶಾಂತ್, ಪ್ರವೀಣ್ ಕಲ್ಲು ತೂರಿದ್ದಾರೆ. ಘಟನೆಯಲ್ಲಿ ವಿನಯ್ ಕುಮಾರ್ ಹಾಗೂ ಗಣೇಶ್ ಎಂಬಿಬ್ಬರಿಗೆ ಗಾಯವಾಗಿದೆ. ಕಲ್ಲು ತೂರಿದ ಯುವಕರನ್ನ ಸ್ಥಳೀಯರು ಪೊಲೀಸರಿಗೊಪ್ಪಿಸಿದ್ದಾರೆ. ಇನ್ನು ಇತ್ತ ಕಲಬುರಗಿಯಲ್ಲಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ತೇನ್ ಧ್ವಜ ಪ್ರದರ್ಶನ ಮಾಡಿರುವ ಘಟನೆ ನಡೆದಿದೆ. ಕಲಬುರಗಿ ನಗರದ ಸಂತ್ರಸ್ತವಾಡಿ ರಸ್ತೆಯಲ್ಲಿ ನಡೆದ ಮೆರವಣಿಗೆಯಲ್ಲಿ 2-3 ಪ್ಯಾಲೆಸ್ತೇನ್ ಧ್ವಜ ಪ್ರದರ್ಶನ ಮಾಡಲಾಗಿದೆ. ಪ್ಯಾಲೆಸ್ತೇನ್ ಧ್ವಜ ಹಾರಿಸಿದವರನ್ನ ಬಂಧಿಸುವಂತೆ ಹಿಂದೂ ಜಾಗೃತಿ ಸೇನೆ ಆಗ್ರಹಿಸಿದೆ.